ಈಗ ಚಂದ್ರಶೇಖರ್ ಒಂದು ಮಾತನ್ನು ಹೇಳಿದರು, ಕಳೆದ 10 ವರ್ಷದ ಅವಧಿಯಲ್ಲಿ UPA ಸರ್ಕಾರ ಇದ್ದಾಗಲೂ ಕೂಡ ನೀವು ಕೊಟ್ಟಿದ್ದು ಕೂಡ 10% ಅಂತ ಹೇಳಿ. 8%. ಓಕೆ, ಅದು ಅವರು ಅದಕ್ಕೊಂದು ಡಿಫೆನ್ಸಿವ್ ಆಗಿ ಮಾತಾಡಿದರು. ಈಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಕೆಲಸ ಮಾಡಿದಂಥವರು, ಒಂದು ವೇಳೆ ಇಲ್ಲ ಎಲ್ಲ ಸರ್ಕಾರಗಳು ಕೇಳಿದಷ್ಟು ಕೊಡೋಕ್ಕೆ ಬರೋದಿಲ್ಲ, ಆದರೆ ಹಂತ ಹಂತವಾಗಿ ಕೊಟ್ಟರೆ ಒಳ್ಳೆಯದು ಅನ್ನೋ ಮಾತು ಬೇರೆ. ಇಷ್ಟು ಸಾಕು ಅಂತಂದರೆ ನೀವು NDA ಜೊತೆ ಒಗ್ಗಟ್ಟಾಗಿದ್ದೀರಿ, ನಿಮಗೆ 3 ಕಡೆ ಸೀಟ್ ಸಿಕ್ತು, ನೀವು ಗೆದ್ದರೆ ಸಾಕು, ನೀವು ನಾಳೆ ಕೃಷಿ ಮಂತ್ರಿ ಆದರೆ ಸಾಕು, ಇದರ ಅರ್ಥ ಏನು? ಹಾಗಿದ್ರೆ ರಾಜ್ಯ ಜನರಿಗೆ ಹೆಚ್ಚಿನ ಲಾಭ ಸಿಗಬೇಕು ಅನ್ನೋಂಥದ್ದು ಅಭಿಲಾಷೆ ನಿಮಗಿಲ್ವಾ? ಎಲ್ಲವನ್ನು ರಾಜಕೀಯಕ್ಕೆ ಬೆರೆಸ್ತೀರಿ, ಸಾಕು ಅಂತ ಹೇಳೋಕೆ ಯಾರು ಕುಮಾರಸ್ವಾಮಿ ಅವರು? ರಾಜಕೀಯ ಬೆರೆಸ್ತಾ ಇರೋದು ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಹೊರತು ಕುಮಾರಸ್ವಾಮಿ ಅವರಲ್ಲ. ನೋಡಿ ಮೇಡಮ್, ಮಧ್ಯದಲ್ಲಿ ಮಾತಾಡಬೇಡಿ, ನಾನು ಮಾತು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ, ಆಮೇಲೆ ನೋಡಿ. ಒಟ್ಟು ನಮ್ಮಲ್ಲಿ 236 ತಾಲೂಕುಗಳಿದೆ, ಅದರಲ್ಲಿ 223 ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಆಗಿದ್ದು ಯಾವಾಗ? ಕೊನೆ ಇದು 4 ನವೆಂಬರ್ 2024 ಘೋಷಣೆ ಆಯಿತು. ಸಿದ್ದರಾಮಯ್ಯವ್ರು ಇರ್ಬೋದು, ಮತ್ತು ರೆವಿನ್ಯೂ ಮಿನಿಸ್ಟ್ರು ಇರ್ಬೋದು, ಹೋಮ್ ಮಿನಿಸ್ಟ್ರು ಮತ್ತು ಪ್ರೈಮ್ ಮಿನಿಸ್ಟ್ರು ಇಬ್ಬರನ್ನು ಕೂಡ ಡಿಸೆಂಬರ್ ಮಧ್ಯಭಾಗದಲ್ಲಿ ಡಿಸೆಂಬರ್ 19, 20 ಭೇಟಿ ಮಾಡಿ ಮನವಿ ಕೂಡ ಕೊಟ್ಟಿದ್ರು. ನೋಡಿ, ಇವರೇ ಕೂಡ ಮನವಿ ಸಲ್ಲಿಸೋದು ಕೂಡ ಲೇಟ್ ಮಾಡಿದ್ದಾರೆ. ಇಲ್ಲಿಂದ ಕಡತಗಳು ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಹೋಗೋದು ಕೂಡ ಡಿಲೇ ಆಗಿದೆ. ಇಲ್ಲ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಇವತ್ತವರೆಗೂ ಇವರು 25% ರಿಲೀಸ್ ಮಾಡಬೇಕಿತ್ತು. 36,000 ಕೋಟಿಯಲ್ಲಿ 25% ಅಂದ್ರೆ ಸುಮಾರು 9,000 ಕೋಟಿ ರಿಲೀಸ್ ಮಾಡಬೇಕಿತ್ತು. ಮಾಡಿದರ? ಮಾಡೇ ಇಲ್ಲ. ಇವತ್ತವರೆಗೂ ಮಾಡಿರೋದು 572 ಕೋಟಿ ಮಾತ್ರ. ಒಂದು ಎಕರೆಗೆ ಕೇವಲ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಆರೋಪಕ್ಕೆ ಉತ್ತರ ಕೊಡಿ. ಇಲ್ಲ ಈಗ ಅಮಿತ್ ಶಾ ಓಕೆ ಫೈನ್. ಅಮಿತ್ ಶಾ ಒಂದು ಬಂದೆ. ಅಮಿತ್ ಶಾ ಆ್ಯಂಡ್ ನಿರ್ಮಲಾ ಸೀತಾರಾಮನ್ ನೀಡಿದಂಥ ಹೇಳಿಕೆಯನ್ನೇ ಈಗ ವೀರಣ್ಣ ಅವರು ಕೊಟ್ಟರು. ಲೇಟ್ ಮಾಡಿತ್ತು ಸರ್ಕಾರ ಇಲ್ಲಿಂದ ಕೊಡುವಾಗ ಅಂತೇಳಿ. ಅದರ ಬಗ್ಗೆ ನಾನು ರಿಯಾಕ್ಷನ್ ತಗೋತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ನಜರ್ ಕಾ ಟೀಕಾ ಅಭಿಯಾನವನ್ನ ನಿಮ್ಮ ಮುಂದಿಡೋದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಎಲ್ಲ ಭಾರತೀಯರು ತಪ್ಪದೆ ಮತದಾನ ಮಾಡುವಂತೆ ಪ್ರೇರೇಪಿಸೋದೇ ಈ ಅಭಿಯಾನದ ಉದ್ದೇಶ. ಪ್ರಜಾಪ್ರಭುತ್ವಕ್ಕೆ ಮತದಾನವೇ ಭದ್ರವಾದ ಅಡಿಗಲ್ಲು ಅನ್ನೋದು ರಿಪಬ್ಲಿಕ್ನ ಅಚಲವಾದ ನಂಬಿಕೆ. ಸರ್ವರ ಸ್ವಾತಂತ್ರ್ಯ ಹಾಗೂ ವಿಕಾಸಕ್ಕೆ ಇದು ಬುನಾದಿ. ಬನ್ನಿ, ನವ ಭಾರತಕ್ಕಾಗಿ ಮತದಾನ ಮಾಡುವ ನಜರ್ ಕಾ ಟೀಕಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್. ಅದೇ ಲೆಕ್ಕಾಚಾರ 1,000 ಕೋಟಿ ಜಾಸ್ತಿ ಬರಬೇಕಾಗಿತ್ತು. ಇಲ್ಲ ನಾವು ಕೊಟ್ಟಿದ್ದೆ ಜಾಸ್ತಿ ಆಯ್ತು. ನಾನು ಸ್ವಾತಿ ಅವ್ರಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಶಿವಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಶಿವಶಂಕರ್ ಸರ್, ನನ್ನ ಪ್ರಶ್ನೆ ಇರುವಂತದ್ದು, ನಮ್ಮಲ್ಲಿ ಬರ ಪರಿಹಾರ ಅಷ್ಟೇ ರೋಗದ ಲಕ್ಷಣವನ್ನು ಮಾತ್ರ ಡಿಸ್ಕಸ್ ಮಾಡ್ತೀವಿ ಹೊರತು ಅದರ ಬುಡಕ್ಕೆ ಹೋಗೋದೇ ಇಲ್ಲ. ಯಾಕೆ ಸರ್? ನಿಮಗೆ ಗೊತ್ತು, ಇಸ್ರೇಲ್ನಂತ ಮರುಭೂಮಿಯಲ್ಲಿ ಇವತ್ತು ಎಷ್ಟು ಚೆನ್ನಾಗಿ ಅವ್ರು ಬೆಳೀತಾ ಇದ್ದಾರೆ. ನಮ್ಮಲ್ಲಿ ದಕ್ಷಿಣ ಭಾರತವನ್ನ ಕೆರೆಗಳ ನಾಡು ಅಂತಾನೆ ಕರೀತಾರೆ. ದ ಹೋಲ್ ಇರಿಗೇಷನ್ ಆಫ್ ಸೌತ್ ಇಂಡಿಯಾ ಡಿಪೆಂಡ್ಸ್ ಅಪಾನ್ ಟ್ಯಾಂಕ್ಸ್.
ದೊಡ್ಡ ದೊಡ್ಡ ಕೆರೆಗಳಿಂದಾನೇ ನಮ್ಮಲ್ಲಿ ಕೃಷಿ ಆಗಿದ್ದಂಥದ್ದು, ಅದರಿಂದಾನೇ ಬರ ನೀಗಿದ್ದಂಥದ್ದು. ವಿಜಯನಗರ ಎಂಪೈರ್ ಕಾಲದಲ್ಲಿ ಅವರು ಕೂಡ ನದಿಗಳ ನೀರನ್ನ ಎಷ್ಟು ಚೆನ್ನಾಗಿ ಚಾನಲೈಸ್ ಮಾಡಿದ್ರು, ಕೆರೆಗಳನ್ನ ಮಾಡಿದ್ರು, ಪ್ರತಿ ವರ್ಷ ಹೊಸ ಕೆರೆ ಕಟ್ತಾ ಇದ್ರು. ಇವತ್ತು ಆ ಹೊಸ ಬರೀ ಕೆರೆಗಳ ಹೂಳೆತ್ತೋದು ಅಂತ ನಾಮಕೆ ವಾಸ್ತೆ ಬಜೆಟ್ ಅಲ್ಲಿ ಕೊಡ್ತಾರ ಬಿಟ್ರೆ ಬರ ಪರಿಹಾರಕ್ಕೆ ಲಾಂಗ್ ಟರ್ಮ್ ಪರಿಹಾರ ಇವ್ರಿಗೆ ಯಾರಾದ್ರೂ ನಿಜಕ್ಕೂ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಇವ್ರಿಗೆ ಯಾರಿಗಾದ್ರೂ ದೂರಗಾಮಿ ಯೋಜನೆಗಳು ಇದ್ದಾವ ಸರ್? ಇಲ್ಲ, ಖಂಡಿತ ಇಲ್ಲ ಶ್ರೀಲಕ್ಷ್ಮಿ ಅವರೇ. ಒಂದು ನೀವು ಹೇಳಿದ್ದು ಇದೊಂದು ಸ್ವಲ್ಪ ಔಟ್ ಆಫ್ ಟಾಪಿಕ್ ಆಗಿದ್ರು ಕೂಡ ತುಂಬಾ ಇಂಪಾರ್ಟೆಂಟ್ ವಿಚಾರ. ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ಈಗ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅದು ಯೂಸ್ಲೆಸ್ ಆಗ್ಬಿಟ್ಟಿದೆ. ತುಂಗಭದ್ರಾ ಡ್ಯಾಮ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಡ್ಯಾಮ್ಸ್ ಇನ್ ದಿ ಕಂಟ್ರಿ. ಇವತ್ತೇನಾಗಿದೆ ಗೊತ್ತಾ, ತುಂಗಭದ್ರಾ ಡ್ಯಾಮ್ ಅನ್ನ ಅಂದ್ರೆ ಅದು ಇದ್ ಮಾಡ್ಬೇಕಾಗಿದೆ, ಅದನ್ನ ನಾವು ಕ್ಲೋಸ್ ಮಾಡ್ಬಿಡ್ಬೇಕಾಗಿದೆ. ಯಾಕೆಂದ್ರೆ ಅದರಲ್ಲಿ ಹೂಳು ಎಷ್ಟಿದೆ ಅಂತಂದ್ರೆ, ಅದು ಅಲ್ಲಿ ವಾಟರ್ ಸ್ಟೋರೇಜು ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ಬೊಮ್ಮಾಯಿ ಬಜೆಟ್ ನಲ್ಲಿ ಒಂದು ಆಲ್ಟರ್ನೇಟಿವ್ ಅಂದ್ರೆ ಕೊಪ್ಪಳದ ಹತ್ರ ಇನ್ನೊಂದು ಹೊಸ ಡ್ಯಾಮ್ ಮಾಡಬೇಕು ಅಂತ ಹೊರಟಿದ್ದಾರೆ. ರಿಸರ್ವಾಯರ್ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇಷ್ಟರ ಮಟ್ಟಿಗೆ ಡಿಸಾಸ್ಟರಸ್ ಆಗಿದೆ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್. ಇದು ಇನ್ನೂ ಒಂದಿದೆ ಏನಂದ್ರೆ, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಬಿಡ್ತೀವಿ ನಾವು. ಇನ್ನು ಕೆಲವೊಂದು ಏನಿರುತ್ತೆ ಅಂದ್ರೆ ಮೈನರ್ ಇರಿಗೇಷನ್ ಟ್ಯಾಂಕ್ಸ್ ಅಂದ್ರೆ ಕೆರೆಗಳಿದೆಯಲ್ಲ, ಆ ಕೆರೆಗಳಿಗೂ ಮತ್ತೆ ಡ್ಯಾಮ್ ಗಳಿಗೆ ಕನೆಕ್ಟಿವಿಟಿ ಇರಬೇಕು ಕಾಲುವೆಗಳ ಮೂಲಕ. ಯಾಕೆಂದ್ರೆ ಈ ಡ್ಯಾಮ್ ಮಾಡ್ತೀನಿ ನಿಮಗೆ ಶಿವಶಂಕರ್ ಒಂದು ಆಡ್ ಮಾಡ್ತೀನಿ. ರಾಜಶೇಖರ್ ರೆಡ್ಡಿ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 10-15 ವರ್ಷದ ಹಿಂದೆನೆ 60,000 ಕೋಟಿ ಇಟ್ಟು ಒಂದು ಜಲಯಜ್ಞಂ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಜಲಯಜ್ಞಂ 60,000 ಕೋಟಿ. ನಮ್ಮ ರಾಜಕಾರಣಿಗಳಿಗೆ ಇಲ್ಲಿ ತನಕ ಅಂತ ಒಂದು ಆಲೋಚನೆ ಬಂದಿಲ್ಲ. ಹೌದು, ಅಲ್ಲಿ ಪೋಲಾವರಂ ಪ್ರಾಜೆಕ್ಟ್ ಅಂತ ಮಾಡಿದ್ರು, ಈಗ KCR ಕಾಳೇಶ್ವರಂ ಅಂತ ಮಾಡಿದ್ರು, ಅದು ಲಿಫ್ಟ್ ಇರಿಗೇಷನ್. ಅದಕ್ಕೆ ಅದರಷ್ಟು ಕಷ್ಟ ಪಡ್ಬೇಕಾಗಿಲ್ಲ ಕರ್ನಾಟಕದಲ್ಲಿ. ಯಾಕಂದ್ರೆ ಅಲ್ಲಿ ಡ್ರೈ ಲ್ಯಾಂಡ್ ಇತ್ತು ತೆಲಂಗಾಣ. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ, ಕೆರೆಗಳು 100 ಕೆರೆಗಳಿವೆ. ಅವುಗಳ ಮಧ್ಯದಲ್ಲಿ ಕನೆಕ್ಟಿವಿಟಿ ಇರ್ಬೇಕು. ಅಂದ್ರೆ ಕಾಲುವೆಗಳನ್ನ ತೋಡಿದ್ರೆ ನೀವೇನ್ ಮಾಡೋದು, ಏನಾಗುತ್ತೆ, ಡ್ಯಾಮ್ಗಳು ತುಂಬಿಕೊಂಡಾಗ ನೀರು ಹರಿದು ಕೆರೆಗಳಿಗೆ ಹೋಗುತ್ತೆ. ಇವ್ರೇನ್ ಮಾಡ್ಬಿಟ್ರು ಗೊತ್ತಾ, ಇದು ಕಾಲುವೆಗಳನ್ನ ಇದು ಕಟ್ಟುವಂತ ಒಂದು ಕಾಮಗಾರಿ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಕೆಲವೊಂದು ಅಲ್ಪ ಸ್ವಲ್ಪ ಅಲ್ಲೊಂದಿಲ್ಲೊಂದು ಇದು ಏನು ಕನೆಕ್ಟಿವಿಟಿ ಕೆನಾಲ್ಗಳಿದ್ರೆ ಅದನ್ನ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಪ ಸ್ವಲ್ಪ ಮಳೆ ಬಂದ್ರೆ ಡ್ಯಾಮ್ ಅಲ್ಲಿ ನೀರು ತುಂಬಿಕೊಂಡ್ರೆ ಡ್ಯಾಮ್ ನೀರು ವಾಟರ್ ರಿಲೀಸ್ ಮಾಡಿದ್ರೆ ಅದು ಕೆರೆಗಳಿಗೆ ಹೋಗಲ್ಲ, ಹೊಲ ಗದ್ದೆಗಳಿಗೆ ಹೋಗಿ ನೀರು ನಿಂತ್ಕೊಳ್ಳುತ್ತೆ. ಅದನ್ನ ನೀವು ಫ್ಲಡ್ ಅಂತ ಕರಿತೀರಾ. ಅದು ಫ್ಲಡ್ಡೇ ಅಲ್ಲ, ಅದು ಅಂದ್ರೆ ಇದು ಮ್ಯಾನ್ ಮೇಡ್ ಫ್ಲಡ್. ಹಾಗಾಗಿ 2018ರಲ್ಲಿ ಆ ತರದೊಂದು ಫ್ಲಡ್ ಬಂತು. ಆ ತರದೊಂದು ಫ್ಲಡ್ ಬಂದಾಗ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವ್ ಹೇಳೋದಾದ್ರೆ, ಈಗ ಈ DK ಶಿವಕುಮಾರ್ ಅವರೇನೋ ನಾಡದ್ರೋಹಿ ಅಂತ ಹೇಳಿದ್ರಲ್ಲ, ಟು ಬಿ ಫೇರ್ ವಿತ್ ಹಿಮ್ ಅಂತ ಇದು ಶಬ್ದಗಳು ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಇವ್ರು ನಾಡದ್ರೋಹಿ ಅಂತಾರೆ, ಅವರು ರಣಹೇಡಿ ಅಂತ ಹೇಳಿದ್ದಾರೆ. ಇಂಥ ಮಾತುಗಳು ಅವರೇ ಇಟ್ಕೊಳ್ಳಿ. ಆದ್ರೆ ಕುಮಾರಸ್ವಾಮಿ ಅವರು 2018ರಲ್ಲಿ ಇದೇ ಕೊಯಲಿಷನ್ ಗವರ್ನಮೆಂಟ್ CM ಆಗಿದ್ದಾಗ ಇದೇ ತರದ್ದು ಒಂದು ಫ್ಲಡ್ ಬಂದ್ಬಿಡುತ್ತೆ. ಅವಾಗ ಕೊಡಗಿನಲ್ಲಿ ಮನೆಗಳು ಕುಸಿದೋಗಿ ಮಳೆಗಳು ಇದಾಗದಾಗ ಮನೆಗಳನ್ನ ಕಟ್ಟಿಸ್ಕೊಟ್ರು. ಅಂದ್ರೆ ಅವತ್ತಕ್ಕೆ ನಾವು ನಿಷ್ಪಕ್ಷಪಾತವಾಗಿ ಹೇಳ್ಬೇಕಂದ್ರೆ ಕುಮಾರಸ್ವಾಮಿ ಅವರ ಗವರ್ನಮೆಂಟ್ ನ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ಅದು ಒಂದೊಂದು ಮನೆಗೆ 10 ಲಕ್ಷ ಮನೆಯದು, 10 ಲಕ್ಷ ಮನೆಯದು. ಒಂದು ಮನೆಗೆ 10 ಲಕ್ಷ ಖರ್ಚು ಮಾಡಿದ್ರು ಅದಕ್ಕೆ.